ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಜಂ ಧ್ಯೇಯಮಾಮ್ನಾ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೇಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾನೋಲ್ಲಾಸೋ ವಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಣಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः सन्न्याय रत्नावलिजन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरु नम श्रीमदानन्दतीर्थार्य सन्मनस्सरसि भुवि अरुव्याख्यान नरिने चंचरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿಯವರೆಗೆ ಈ 24ನೇ ಸುಧಾ ಮೂಲದ ವಿವರಣೆ ಆಗ್ತಾ ಇತ್ತು. ಅಲ್ಲಿ 2 ಪ್ರಶ್ನೆಗಳು ಬಂದಿತ್ತು. ಒಂದು, ಈ ವೇದ ರಾಶಿನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಅಂತ ಬಂತು. ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನಾನ್ ನಿರ್ಣಯ ಮಾಡ್ತೀನಿ ಅಂತ ದೇವ್ ಹೇಗೆ ಹೇಳ್ಕೊಂಡ? ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನೇ ಹೇಳ, ನಾನ್ ನಿರ್ಣಯ ಮಾಡ್ತೀನಿ ಅಂತ ಹೇಳ್ತಾನೆ. ಇದ್ ಹೇಗ್ ಸರಿ ಅಂದ್ರೆ, ಬೇರೆಯವ್ರು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ, ದೇವರ ತಾನ್ ದಾಟ್ಲಿಕ್ಕೆ ಆಗಲ್ಲ ಅಂತ ತಾನು ಹೇಳಲಿಲ್ಲ. ಇದು ಆ ಪ್ರಶ್ನೆಗೆ ಉತ್ತರ. ಎರಡನೇದು, ವೇದ ಅನಂತ, ಅದು ಲೆಕ್ಕನೇ ಇಲ್ಲ ವೇದಕ್ಕೆ ಅಂತ ಹೇಳೋದು. ಆಮೇಲೆ ಇಲ್ಲ, ಅದು ವೇದ ರಾಶಿಗಳೆಲ್ಲ ನನ್ನ ಒಂದು ರೋಮಕೂಪದಲ್ಲಿ ಇದೆ ಅಂತ ಅನ್ನೋದು. ಪ್ರಳಯ ಕಾಲದ ಸಮುದ್ರ ನನ್ನ ರೋಮಕೂಪದಲ್ಲಿದೆ, ಒಂದು ಕೂದಲಿನ ಬಾವಿಯ ರೀತಿಯಲ್ಲಿ, ಅಂದ್ರೆ ಅಷ್ಟು ದೊಡ್ಡದಾದ ಒಂದು ರೋಮದಲ್ಲಿ ಇದೆ ಅಂತ ಹೇಳೋದು. ಇದು ಹೇಗ್ ಸರಿ ಅಂದ್ರೆ, ಹಾಗೇನಿಲ್ಲ. ಅದು ದೇವರ ಬಗ್ಗೆ ಬಂದಾಗ ಈ ಮಾತು ಅನ್ವಯಿಸೋದಿಲ್ಲ. ಅವನಿಗೂ ಹೋಲಿಸಿದ್ರೆ ಅದೆಲ್ಲ ಮತ್ ಜ್ಞಾನ ಅವ್ಯಾಕೃತಾಕಾಶೆ ಪ್ರಾಪ್ನೋತಿ ಪರಮಾಣುತ, ಅದು ಪರಮಾಣುವಿಗೆ ಸಮಾನ ಅಷ್ಟೇ. ಅಂದ್ರೆ ಒಂದು ಚಿಕ್ಕ ಒಂದು ಪರಮಾಣು ಅದು ಅವ್ಯಾಕೃತಾಕಾಶದಲ್ಲಿ ಇದ್ರೆ ಅವ್ಯಾಕೃತಾಕಾಶಕ್ಕೆ ಹೋಲಿಸಿದಾಗ ತುಂಬಾ ಚಿಕ್ಕದು. ಆ ತರ ಇದು ಕೂಡ ಅಂತ ಹೀಗೆ ವಿವರಿಸಿದ್ರು. ಈ ವಿವರಿಸಿ ಆ ದೋಷವನ್ನ ಹೀಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅರ್ಥ. ಇಷ್ಟಾಗಿ ಮುಂದಕ್ಕೆ ನಾವು ಹೋಗೋಣ. 25ನೇಯ ಸುಧಾಮೂಲ. ಈ ಒಟ್ಟು ಅಭಿಪ್ರಾಯ, ಈ ಓಂ ಗತಿ ಸಾಮಾನ್ಯಾಧ್ವಂ ಅನ್ನೋ ಬ್ರಹ್ಮಸೂತ್ರದ ಅಭಿಪ್ರಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇತಿ ಪ್ರಕಾಶಯನ್ ವಿಶ್ವಪತಿರಾಹ ಪ್ರಮೇಯತಾಂ ನಿಖಿಲಸ್ಯಾಪಿ ವೇದಸ್ಯ ಗತಿ ಸಾಮಾನ್ಯ ಮಂಜಸ. ಗತಿ ಸಾಮಾನ್ಯ ಮಂಜಸ, ಚೆನ್ನಾಗಿ ಈ ವೇದಾಂತ ಶಾಸ್ತ್ರ ವೇದ ರಾಶಿಗಳಿಗೆ ಒಂದು ಗತಿಯನ್ನ ಹೇಳಿದ್ದಾರೆ. ಏನ್ ಗತಿ? ಇದೆಲ್ಲ ಹೇಳೋದು ಒಂದೇ ಅರ್ಥ. ಉಪನಿಷತ್ತುಗಳು ಹಾಗೆ ವೇದಗಳು ಇವೆಲ್ಲ ಹೇಳೋದು ಒಂದೇ ಅರ್ಥವನ್ನ, ಅದು ಭಗವಂತನನ್ನ ಮಾತ್ರ ಐಕರೂಪೇನ
ಅಂದ್ರೆ ಒಂದೇ ವಿಧವಾಗಿ ಎಲ್ಲವೂ ಹೇಳೋದು ಒಂದೇ. ದೇವರಲ್ಲಿ ಯಾವುದೇ ದೋಷಗಳಿಲ್ಲ, ಸಕಲ ಸದ್ಗುಣಗಳಿವೆ. ಅವನು ಸಕಲ ಜಗತ್ತಿಗೆ ಜನ್ಮ ಸ್ಥಿತಿ ಲಯ ಎಲ್ಲ ಮಾಡ್ತಾನೆ ಅಂತ ಇಷ್ಟೇ. ಇತಿ ಪ್ರಕಾಶಯನ್ ವಿಶ್ವಪತಿ. ಹೀಗೆ ವೇದವ್ಯಾಸರೇ ತಾವು ವಿಶ್ವಪತಿ, ವಿಶ್ವಪತಿ ಅಂತ ಹೇಳಿದ್ದು ಯಾಕೆ ಅಂತ ಒಂದು ಸ್ವಾರಸ್ಯನೂ ಕೂಡ ಹೇಳ್ತಾರೆ. ಮೊದಲು ಈ ಅರ್ಥವನ್ನು ನೋಡಿ ಬರೋಣ. ವಿಶ್ವಪತಿ ಪ್ರಕಾಶಯನ್, ಇಡೀ ಜಗತ್ತಿಗೆ ಸ್ವಾಮಿ ವೇದವ್ಯಾಸರು ಭಗವಂತ. ಪ್ರಕಾಶಯನ್, ಪ್ರಕಾಶಪಡಿಸಿದ. ಏನ್ ಪ್ರಕಾಶಪಡಿಸಿದ? ಪ್ರಮೇಯತಾಮಾಹ. ಏನ್ ಪ್ರಮೇಯ ಅಂದ್ರೆ ಇಡೀ ವೇದರಾಶಿಗಳು ನನಗೆ ಗೊತ್ತಿದೆ, ನಾನು ಅದನ್ನ ಆ ಪಾರವನ್ನ ನೋಡಿದ್ದೇನೆ, ನನಗ್ ಗೊತ್ತು. ಅದು ನನ್ನ ರೋಮ ಕೂಪದಲ್ಲಿ ಪ್ರಳಯ ಸಮುದ್ರ ಇಟ್ಕೊಂಡಿರುವಂತೆ ಇದು ಇದೆ ಅಷ್ಟೇ. ನನ್ನ ಈ ಜ್ಞಾನ ಆಕಾಶದಲ್ಲಿ ಅದು ಒಂದು ಪರಮಾಣು ಅಷ್ಟೇ ಅಂತೆಲ್ಲ ಹೇಳಿ ದೇವರು ನಿಖಿಲಸ್ಯಾಪಿ ವೇದ, ಸಮಗ್ರ ವೇದ ರಾಶಿ ಏನನ್ನು ಹೇಳ್ತಾ ಇದೆ ಅದನ್ನ ನಾನು ಬ್ರಹ್ಮಸೂತ್ರದ ಮುಖಾಂತರ ತಿಳಿಸ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಉಕ್ತ ಪ್ರಕಾರೇಣ ನಿಖಿಲಸ್ಯಾಪಿ ವೇದಸ್ಯ ಸ್ವೇನ ಅಂಜಸ ಪ್ರಮೇಯತಾಂ ಪ್ರಕಾಶಯನ್ ಸೂಚನೆ. ಒಳ್ಳೆಯ ಪ್ರಮೇಯವನ್ನ ತೋರ್ಪಡಿಸ್ತಾ ಗತಿ ಸಾಮಾನ್ಯಮಾಹ ನತು ನಿರಭಿಸಂಧಿ ಏನ ಮುಕ್ತ ದೋಷಸ್ಯ. ಯಾವುದೇ ಒಂದು ಇಲ್ಲಿ ಅನೌಚಿತ್ಯ, ಏನೋ ಸಂಕೋಚ ಮಾಡಿ ಹೇಳಲಿಲ್ಲ, ಸ್ಪಷ್ಟವಾಗಿ ಹೇಳಿದ್ರು. ಈ ರೀತಿ ಆಕ್ಷೇಪ ಮಾಡಿದ್ದೇನೋ ಸರಿ, ಅದೆಲ್ಲ ಮನುಷ್ಯರಿಗೆ ಆಕ್ಷೇಪ ಹೊರತು ನನಗಲ್ಲ, ದೇವರಿಗಿದಲ್ಲ. ಇಷ್ಟಾಗಿ ವಿಶ್ವಪತಿ ಅಂತ ಯಾಕೆ ಹೇಳಿದ್ರು ಅಂತ. ವಿಶ್ವಪತಿ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಸರ್ವ ವೇದವಿತ್ವೇ ಪ್ರಮಾಣಂ. ಅಲ್ಲ, ವೇದವ್ಯಾಸರಿಗೆ ಎಲ್ಲ ವೇದ ಗೊತ್ತಿತ್ತ ಅವ್ರಿಗೆ ಅಂತ? ಅಯ್ಯೋ, ಇಡೀ ಜಗತ್ತಿನ ಸ್ವಾಮಿ ಅವನು. ಇಡೀ ಜಗತ್ತಿನ ಸ್ವಾಮಿ ಅಂದ್ಮೇಲೆ ವೇದ ಗೊತ್ತಿಲ್ಲ ಎಲ್ಲಾ ವೇದ ಅಂದ್ರೆ ಇದು ಹೇಗ್ ಸಾಧ್ಯ? ಇಡೀ ಜಗತ್ತಿಗೆ ಒಡೆಯನಾದವನಿಗೆ ಗೊತ್ತಿರಲ್ಲ ಅಂತ ಹೇಗ್ ಸಾಧ್ಯ? ಎಲ್ಲ ವೇದಗಳು ಗೊತ್ತಿರತ್ತೆ ಅಂತ ನಮ್ಗೆ ಅನಿಸ್ಬೋದು. ಅಲ್ಲ, ಇಡೀ ಜಗತ್ತಿನ ಸ್ವಾಮಿ ಆಗಿರ್ಬೋದು, ಜಗತ್ತಿನ ಸ್ವಾಮಿ ಆಳ್ಕೊಳ್ಳೆ ಗೊತ್ತಿರ್ಬೇಕು ವೇದ ಅಂತ ಏನಿದೆ? ಎಲ್ಲ ವೇದಗಳು ಓದಿರ್ಬೇಕು ಅಂತ ಹೇಗೆ? ಈ ಅಧಿಕಾರದಲ್ಲಿ ಇರ್ತಾನ ಒಬ್ಬ, ಅವನು ಎಲ್ಲಾ ಗೊತ್ತಿರ್ಬೇಕು ಅಂತ ಉಂಟ? ಹಾಗೇನಿಲ್ಲ. ಅವನು ಇಡೀ ಅಷ್ಟು ಸಮುದಾಯಕ್ಕೆ ದೊಡ್ಡವನ್ ಇರ್ಬೋದು, ಅವ್ನಿಗೆ ಎಲ್ಲಾ ವಿಷಯ ಗೊತ್ತಿರ್ಬೇಕು ಅಂತಿಲ್ವಲ್ಲ. ಅಂದ್ರೆ ದೇವರು ಜಗತ್ತಿನ ಸ್ವಾಮಿ ಅಂದ್ರೆ ಜಗತ್ತಿನಲ್ಲಿ ಏನೇನ್ ನಡೆಯುತ್ತೆ, ಏನು ಎತ್ತ ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವನಿಗೆ. ಇಡೀ ಜಗತ್ತಿನ ಜನ್ಮ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟು ಗೊತ್ತಿದೆ. ಅಷ್ಟು ಕೊಡ್ತಾನ ಅವನು, ಆದ್ರಿಂದ ಅವನು ಸ್ವಾಮಿ ಅಂತ ಅರ್ಥ. ಇಷ್ಟು ಕೊಡೋವನಿಗೆ, ಪ್ರತಿಯೊಂದು ವಸ್ತುವಿಗೂ ಇಷ್ಟು ಕೊಡೋವನಿಗೆ ವೇದ ಬಗ್ಗೆ ಗೊತ್ತಿಲ್ಲ ಎಲ್ಲಾ ವೇದಗಳು ಅಂದ್ರೆ ಹೇಗ್ ಸಾಧ್ಯ? ಯಾಕೆ ಇಡೀ ಜಗತ್ತನ್ನ ಸೇರಿಸಿಯೇ ವೇದನೂ ಕೂಡ ಇರೋದು. ವೇದವನ್ನು ಸೇರಿಸ್ಕೊಂಡು ಇಡೀ ಜಗತ್ತಿದೆ ಅಂತ ಇಟ್ಕೋಣ. ವೇದನೂ ಅಲ್ಲಿ ಸೇರ್ಕೊಂಡಿದೆ ಇಡೀ ಜಗತ್ತಿನ ಒಳಗಡೆ. ಆ ಜಗತ್ ಬಿಟ್ಟು ಬೇರೆ ಹೊರಗಡೆ ವೇದ ಅಂತ ಒಂದಿಲ್ಲ. ಶಬ್ದಗಳು, ವೇದ ಅಂದ್ರೇನು ಶಬ್ದ ರಾಶಿ, ಆ ಶಬ್ದಗಳು ಇಡೀ ಜಗತ್ತಿನ ಒಳಗಡೆ ಸೇರ್ಕೊಂಡಿದೆ ಅಷ್ಟೇ. ನಹಿ ಪಾಲನೀಯಂ ಅವಿದ್ವಾನ್ ಪಾಲಕೋ ಭವತಿ. ಯಾವ್ದು ಕಾಪಾಡಬೇಕಾಗಿದೆಯೋ ಅದನ್ನ ಗೊತ್ತಿಲ್ಲದೆ ಇರೋನು ಅದನ್ನ ಕಾಪಾಡ್ತಾನೆ ಅಂತ ಯಾರು ಹೇಳ್ತಾರ? ಇಡೀ ಜಗತ್ತಿಗೆ ಸ್ವಾಮಿ ಅಂದ್ರೆ ಅವ್ನು ಇಡೀ ಜಗತ್ತನ್ನ ಕಾಪಾಡ್ತಾನೆ ಅಂತ ಅರ್ಥ. ಕಾಪಾಡ್ತಾನೆ ಅನ್ನೋದು ಯಾವಾಗ ಹೇಳಲಿಕ್ಕೆ ಸಾಧ್ಯ? ಅದು ಗೊತ್ತಿದ್ರೆ ಅದ್ ಹೇಗ್ ಕಾಪಾಡೋದು ಅಂತ ಹೇಳ್ಬೋದು. ಈಗ ಇಡೀ ಜಗತ್ತನ್ನ ಕಾಪಾಡ್ತಾನೆ ಅಂದ್ರೆ ಜಗತ್ತಲ್ಲಿರೋ ವೇದವನ್ನೂ ಕಾಪಾಡ್ತಾನೆ ಅಂತ ಅರ್ಥ. ವೇದ ಕಾಪಾಡೋನ್ಗೆ ವೇದದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಗ್ತಾರೆ. ಅದೇಂತ ಹಾಗಾದ್ರೆ ಕಾಪಾಡೋದು ಹೇಗೆ? ಅವನು ಗೊತ್ತಿಲ್ಲದೆ ಇದ್ಮೇಲೆ ಕಾಪಾಡೋದು ಹೇಗೆ? ನಮಗ್ ಗೊತ್ತೇ ಇರಲ್ಲ ಯಾವ್ದು, ಅದನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯನ? ನಮಗ್ ಗೊತ್ತಾಗಿ ನಮಗ್ ಶಕ್ತಿ ಇದ್ರೆ ಆ ವಸ್ತುವಿನ ಕಾಪಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವ್ ಹೆಂಗ್ ಕಾಪಾಡ್ಲಿಕ್ಕೆ ಸಾಧ್ಯ ಬೇರೆಯವ್ರ ಬಗ್ಗೆ? ಹೀಗೆ ವಿಶ್ವಾಂತರ್ಗತಾಶ್ಚ ಸರ್ವೇ ವೇದಾಹ, ಇಡೀ ಜಗತ್ನಲ್ಲೇ ಸೇರಿರೋ ವೇದಗಳು. ಆದ್ರಿಂದ ಅದನ್ನ ನಾನು ಕಾಪಾಡಿದ್ದೇನೆ, ಅದನ್ನ ಸಾಧ್ಯ ಇದೆ ಅಂತ ಇಷ್ಟು ತಿಳಿಸಿದ್ರು ವಿಶ್ವಪತಿಗಳು. ಏತದುಕ್ತಂ ಭವತಿ ಸೂತ್ರಕಾರೇಣ. ಹಾಗಾದ್ರೆ ಇಷ್ಟನ್ನು ಹೇಳ್ತಾರೆ. ಈಗ ಸೂತ್ರಕಾರರು ಏನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರು ಈ ಎಲ್ಲ ಪ್ರಶ್ನೆಗಳಿಗೆ ಅಂದ್ರೆ ಇದು ಉತ್ತರ. ಈಗ ನೀವೊಂದು ಪ್ರಶ್ನೆ ಮಾಡಿದ್ರಿ ಹಿಂದೆ, ಈ ಸಾರ ಹೇಳ್ತಾರೆ. ಈಗ ಹಿಂದೆ ಬಂದ ಎಲ್ಲ ವಿಷಯದ ಒಂದು ಸಾರ. ಏನ್ ಸಾರ ಅಂದ್ರೆ ಸರ್ವ ವೇದ ಜ್ಞಾನ ಅಸಂಭವೇನ ಸರ್ವ ವೇದ ಸಮನ್ವಯ ಅಜ್ಞಾನಂ ಕಿಂ ಮಾನವಾದೀನ ಮುಚ್ಯತೆ ಉತ ಸೂತ್ರಕರ್ತರು ಮಮ. ಜಯತೀರ್ಥರು ಪ್ರಶ್ನೆ ಮುಂದಿಟ್ರು, ಅದರ ಸಾರ ಬಿಡಿಸ್ತಾ. ಏನ್ ಪ್ರಶ್ನೆ ಅಂದ್ರೆ, ಈಗ ಇಡೀ ವೇದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇಡೀ ವೇದ ತಿಳಿಲಿಕ್ಕೆ ಸಾಧ್ಯ ಇಲ್ವೋ ಆ ವೇದ ಮಂತ್ರಗಳಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ಅಸಾಧ್ಯ. ನಿಜ. ಇದು ಯಾರಿಗೆ ಹೇಳ್ತಾ ಇದ್ದೀರಿ? ಮಾನವಾದೀನ ಮನುಷ್ಯರಿಗೆ, ದೇವತೆಗಳಿಗೆ, ಹೀಗೆ ಅವ್ರಿಗೆ ಹೇಳ್ತಾ ಇದ್ದೀರೋ ಅಥವಾ ಸೂತ್ರ ಬ್ರಹ್ಮಸೂತ್ರ ಬರೆದ ನನಗ್ ಹೇಳ್ತಾ ಇದ್ದೀರೋ ಅಂತ ಪ್ರಶ್ನೆ. ಹಾಗೆ ಅಲ್ಲೂ ಆದ್ಯೇಪಿ ಕಿಂ ವಿಶೇಷತಃ ಅಥ ಸಾಮಾನ್ಯತೋಪಿ. ಮೊದಲು ಮಾನವರಿಗೆ ಇಡೀ ವೇದ ಗೊತ್ತಿಲ್ಲ, ಆದ್ರಿಂದ ಇಡೀ ವೇದದ ಅರ್ಥದ ಜ್ಞಾನ ಇಲ್ಲ, ಹೇಗೆ ನಾವು ಅರ್ಥೈಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ
ಇದು ವಿಶೇಷವಾಗಿ ಅವ್ರಿಗೆ ಗೊತ್ತಿಲ್ವೋ ಸಾಮಾನ್ಯವಾಗೂ ಗೊತ್ತಿಲ್ವೋ ಅದನ್ನ ಹೇಳಿ. ಈಗ ಒಬ್ರ ಬಗ್ಗೆ ನಮಗ್ ಪರಿಚಯ ಇಲ್ಲ ಅಂತ ಹೇಳ್ತೀವಿ, ಅವ್ರೊಬ್ಬರ ಹೆಸರು ಹೇಳಿದ್ರು, ಯಾರ್ದೋ ಹೆಸರು ಹೇಳಿದ ಕೂಡ ನಮಗೆ ಅವ್ರ ಪರಿಚಯ ಇಲ್ಲ ರೀ ಅಂತ ಹೇಳಿದ್ರು. ಅವ್ರ ಪರಿಚಯ ನಮ್ಗಿಲ್ಲ. ಹೇಗ್ ಪರಿಚಯ ಇಲ್ಲ? ಗೊತ್ತೇ ಇಲ್ವಾ ಅವ್ರ ಬಗ್ಗೆ, ಒಂಚೂರು ಕೇಳೇ ಇಲ್ವಾ, ಅಥವಾ ಕೆಲವುದ್ರ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ, ಕೆಲವ್ದು ಗೊತ್ತಿದ್ದು ಅಂತ ಸಾಮಾನ್ಯವಾಗಿ ಕೇಳ್ತೀವಿ. ಆತರ ಇದು ಎಲ್ಲ ಗೊತ್ತೇ ಇಲ್ಲ, ಹೆಸರೇ ಕೇಳಿಲ್ಲ ಅಂದ್ರೆ ಅದ್ ಬೇರೆ ವಿಷಯ. ಏನೂ ಗೊತ್ತಿಲ್ಲ, ಸಾಮಾನ್ಯ ರೂಪೇಣಾಪಿ ಗೊತ್ತಿಲ್ಲ ಅಂದ್ರೆ ಅರ್ಥ. ಚೂರು ಗೊತ್ತಿಲ್ಲ ಅಂದ್ರೆ, ಸಾಮಾನ್ಯ ರೂಪದಿಂದಲೂ ಗೊತ್ತಿಲ್ಲ ಅಂದ್ರೆ ಹಾಗೆ. ಚೂರು ಗೊತ್ತಿಲ್ಲ ಅಂದ್ರೆ ಹೆಸರೇ ಕೇಳಿಲ್ಲ ಅಂತ. ಇಲ್ಲ ಹೆಸರು ಕೇಳಿದೀನಿ ಆದ್ರೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಏನು? ವಿಶೇಷವಾಗಿ ಗೊತ್ತಿಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ಗೊತ್ತಿದೆ, ವಿಶೇಷವಾಗಿ ಗೊತ್ತಿಲ್ಲ. ಹಾಗೆ ಮನುಷ್ಯರಿಗೆ ಎಲ್ಲ ವೇದ ವಾಕ್ಯಗಳ ಜ್ಞಾನ ಇಲ್ಲ, ಎಲ್ಲ ವೇದ ವಾಕ್ಯಗಳಿಗೆ ಅರ್ಥ ಇದು ಅಂತ ಗೊತ್ತಿಲ್ಲ ಅಂದೇನ ಅರ್ಥ? ಸಾಮಾನ್ಯವಾಗಿ ಗೊತ್ತಿದ್ದು ವಿಶೇಷವಾಗಿ ಗೊತ್ತಿಲ್ಲ ಅಂತ ಅರ್ಥನೋ, ಅಥವಾ ವೇದವಾಕ್ಯ ಕೇಳೇ ಇಲ್ಲ ಅಂತ ಅರ್ಥನೋ? ಆದ್ಯ ಅಭ್ಯುಪಗಮ್ಯತೆ ಇಲ್ಲಿ ಮೊದಲನೇದಂತೂ ನಮಗೆ ನಿಜ ಒಪ್ಕೊಳ್ತೀವಿ. ಏನಂತ? ಎಲ್ಲ ವೇದ ವಾಕ್ಯಗಳ ಬಗ್ಗೆ ವಿಶೇಷವಾಗಿ ಜ್ಞಾನ ಮನುಷ್ಯರಿಗಿಲ್ಲ, ಖಂಡಿತ. ಮನುಷ್ಯರಿಗೆ, ಇನ್ನು ಮನುಷ್ಯೋತ್ತಮರಿಗೂ ಎಲ್ಲ ಗೊತ್ತಿರ್ಬೇಕು ಅಂತಿಲ್ಲ. ಕೆಲವು ಗೊತ್ತಿದೆ, ಕೆಲವು ಗೊತ್ತಿಲ್ಲ, ಅದು ಒಪ್ಲೇಬೇಕು. ದ್ವಿತೀಯೇತು ವಕ್ಷ್ಯಾಮಹ, ಎರಡನೇ ಪ್ರಶ್ನೆ ಇದೆಯಲ್ಲ, ಇದನ್ನ ಒಪ್ಕೊಳ್ಳಿಕ್ಕೂ ಸಹಜ ಕಷ್ಟ. ಯಾಕೆಂದ್ರೆ ಈ ಚೂರು ಗೊತ್ತಿಲ್ಲ ಮನುಷ್ಯರಿಗೆ ಅಂದ್ರೆ ಎಲ್ಲ ಮತ್ ವೇದ ಮಂತ್ರ ಕಲ್ತೋರ್ ಗತಿ ಏನು? ಅವ್ರಿಗೆಲ್ಲ 4 ವೇದ ಬಾಯಿಗೆ ಬರ್ತಾ ಇರತ್ತೆ, ಚತುರ್ವೇದ ಪಾರಂಗತ ಇರ್ತಾರೆ, ಅಂತವ್ರ ವೇದ ವಾಕ್ಯನೇ ಗೊತ್ತಿಲ್ಲ ಸಾಮಾನ್ಯವಾಗಿ ಇದ್ರೆ ಇದನ್ನ ನಗ್ತಾರ ಇಲ್ಲೋ ಮನುಷ್ಯರಿಗೆ? ಯಾವ್ದೋ ಕೆಲವು ಮನುಷ್ಯರಿಗೆ ಗೊತ್ತಿಲ್ಲದೆ ಇರ್ಬೋದು, ಯಾರು ವೇದಾಧ್ಯಯನವನ್ನೇ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇದೇನರ್ಥ? ಹಾಗಾಗಿ ಅಲ್ಲೇನ್ ಹೇಳ್ಬೇಕು ಉತ್ತರ? ಅದು ಈ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತೀವಿ ಅಂತ ಜಯತೀರ್ಥರೇ ಹೇಳ್ತಾರೆ. ಅದೇ ಟಿಪ್ಪಣಿಲಿ ನೋಡೋಣ. ಈಗ ಅಲ್ಲಿ ಟಿಪ್ಪಣಿಲಿ ಅಂತ ವಿವರಿಸಿರ್ತಾರೆ, ಜಯತೀರ್ಥರ ಉತ್ತರ ಮುಂದಿದೆ, ಅಲ್ಲಿ ಕೊಟ್ಟಿದ್ದಾರೆ. ದ್ವಿತೀಯೇತು ವಕ್ಷ್ಯಾಮಃ, ಸಾಮಾನ್ಯವಾಗಿಯೂ ವೇದ ವಾಕ್ಯಗಳ ಪರಿಚಯ ಇಲ್ಲದೆ ಇರೋ ಮನುಷ್ಯರಿದ್ದಾರೆ, ಇದು ಸಾಧ್ಯ ಇಲ್ಲ, ಅಸಾಧ್ಯ. ಯಾಕೆ ಅಂದ್ರೆ ಅದಕ್ಕೆ ಉತ್ತರ ಇಷ್ಟು: ಅನ್ಯೋಪ್ಯಲ್ಪಮತಿ ಶಾಖಾ ಚತುಃ ಪಂಚಗತಂ ಅಂತ ಮುಂದೆ ಈ ಆಚಾರ್ಯರ ಮಾತನ್ನ ವಿವರಿಸ್ತಾ ಅಲ್ಲಿ ಹೇಳಿದ್ದಾರೆ. ಏನಂತ? ಮನುಷ್ಯರಿಗೆ ಸಾಮಾನ್ಯವಾಗಿ ಎಲ್ಲ ವೇದಗಳ ಬಗ್ಗೆ ಜ್ಞಾನ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ, ಎಲ್ಲ ವೇದ ವಾಕ್ಯ ಕೇಳಿರಲ್ಲ ಅವನು. ಈಗ 100 ಸಲಿ ಗಮನಿಸಿದಾಗ ಒಬ್ಬನ ಬಗ್ಗೆ, ಇನ್ನು ಮುಂದಿನ ಸಲಿ ಗೊತ್ತಾಗ್ಬಿಡತ್ತೆ ಇವನು ಇಷ್ಟೇ ಮಾಡಿರ್ತಾನೆ ಅಂತ. ಅಷ್ಟ್ ಸಲಿ ಗಮನಿಸಿದ್ಮೇಲೆ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗತ್ತೆ. ಅವ್ನು ಎಲ್ಲಾ ಕ್ರಿಯೆ ನೋಡ್ಬೇಕು ಅಂತಿಲ್ಲ, ಎಲ್ಲಾ ಮಾಡೋ ಕೆಲ್ಸ ಇಲ್ಲ. ಒಂದ್ 50 ಸಲಿ ಗಮನಿಸಿದ್ರೆ ಇವನು ಹೀಗೇನು ಗೊತ್ತಾಗ್ಬಿಡುತ್ತೆ ಇಷ್ಟು ಅಂತ. ಅಂದ್ಮೇಲೆ ಜಾಸ್ತಿ ಮತ್ತೆ ಪ್ರತಿ ಸಲ ನೋಡ್ಬೇಕು ಅಂತಿಲ್ಲ, ಅದ್ ಕೇಳ್ಕೊಳ್ಳಿ ಇವನು ಹಿಂಗೆ ಮಾಡಿರ್ತಾನೆ ಅಂತ ಊಹಿಸೇನಾದ್ರೂ ಹೇಳ್ಬೋದು, ಅನುಮಾನ ಮಾಡಾದ್ರೂ ಇವನ್ ಇಂಥವನೇ, ಇವನ ಹೆಸರು ಕೇಳಿದ್ರೆ ಇವನು ಹೀಗೆ ಮಾಡಿರ್ತಾನೆ ಈ ವಿಷಯದಲ್ಲಿ ಅಂತ ಹೇಳ್ಬೋದು. ಅಂದ್ಮೇಲೆ ಮನುಷ್ಯರಿಗೆ ಸಹಜವಾಗಿ ಒಂದು 100 ವೇದ ಮಂತ್ರ ಅರ್ಥ ಗೊತ್ತಿತ್ತು ಅವನಿಗೆ. ಇನ್ನು 100 ಅರ್ಥ ಮಂತ್ರ ವೇದ ಮಂತ್ರದ ಅರ್ಥ ಗೊತ್ತಿದ ಮೇಲೆ ಯಾವ್ದಾರು ಇನ್ನೂ ವೇದ ಮಂತ್ರಗಳು ಗೊತ್ತಿಲ್ಲದೆ ಇದ್ರು ಇದಕ್ಕೆ ಇದೇ ಅರ್ಥ ಇರತ್ತೆ ಅಂತ ಅದು ಸಹಜ ಅನುಮಾನ ಮಾಡ್ಕೊಳ್ಳಿಕ್ಕೆ ಈ ತರನೇ ಇರತ್ತೆ ಅಂತ ಯಾಕೆ ಹೇಳಿಕ್ ಬರಲ್ಲ? ಅದನ್ನ ಹೇಳ್ಬೋದು. ಅದನ್ನ ಶಾಖಾ ಚತುಃಪಂಚಗತಂ, 4-5 ಶಾಖೆಗಳಿರೋದನ್ನ ತಿಳ್ಕೊಂಡಿದ್ದಾರೆ. ಮಿಕ್ಕಿದ ಶಾಖೆಗಳಲ್ಲಿ ಏನ್ ಬರುತ್ತೆ ವಿಷಯ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಆ ಶಾಖೆ ಇದನ್ನೇ ಹೇಳ್ತಾ ಇದೆ ಅಂತ ಅನುಮಾನ ಮಾಡ್ಲಿಕ್ ಬರಲ್ವಾ? ಮಾಡ್ಲಿಕ್ ಬರುತ್ತೆ. ಹಾಗಾದ್ರೆ ಸಾಮಾನ್ಯವಾಗಿ ಆ ಮನುಷ್ಯನಿಗೆ ಜ್ಞಾನ ಇರಬಹುದು, ವಿಶೇಷವಾಗಿ ತಿಳಿದಿರಲ್ಲ ಅಷ್ಟೇ. ಅದನ್ನ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಎಲ್ಲಾ ಶಾಖೆಯನ್ನ ಒಬ್ಬ ಮನುಷ್ಯ ಒಂದ್ ಜನ್ಮದಲ್ಲಿ ಆಗಲ್ಲ, ಅದು ಎಷ್ಟೋ ಜನ್ಮಗಳು ಕಳೆದ್ರೂ ಕಷ್ಟ ಇದೆ. ಅಂತದ್ರಲ್ಲಿ ಅನುಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ ಹೊರತು ಪ್ರತಿ ವೇದವಾಕ್ಯಗಳ ಜ್ಞಾನ ಒಬ್ಬ ಮನುಷ್ಯನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ವೇದವ್ಯಾಸರಿಗೆ ಮಾತ್ರ. ಅವರೇ ಹೇಳ್ತಾರೆ ನಾನೊಬ್ನೇ ನಿರ್ಣಯ ಮಾಡೋದು ಅಂತ ಹೇಳ್ಕೊಂತ ಇದ್ದಾರೆ. ಆದ್ರೆ ಅವರ ಅನುಗ್ರಹದಿಂದ ಬೇರೆಯವ್ರು ಮಾಡ್ಬೋದು, ಆದ್ರೆ ದೇವರ ಅನುಗ್ರಹ ಇಲ್ದೇನೆ ಯಾರು ಅದರ ವಿವರಣೆಯನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯೋಪಿ ಅಲ್ಪಮತಿ, ಮನುಷ್ಯರು ಅಲ್ಪಮತಿಗಳು. ಮನುಷ್ಯರ ಬಗ್ಗೆ ಇದು. ದೇವತೆಗಳಿಡಿ, ಬ್ರಹ್ಮದೇವರು, ಲಕ್ಷ್ಮೀ ದೇವಿ, ಅವರೆಲ್ಲ ಹೇಳ್ಬೋದು ಭಗವಂತನ ಪ್ರಸಾದದಿಂದ ಅಷ್ಟೇ. ಅದೇ ದೇವರ ಗುಣಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಮಾತ್ರ ಮತ್ತೆ ಕಷ್ಟನೇ. ನ ತೃತೀಯ ಮಮ ಸರ್ವಜ್ಞತ್ವೇನ ಅಸಿದ್ಧ್ಯಾದಿ ಪ್ರಾಪ್ತೇ. ಅಲ್ಲ, ನಿಮಗೆ ಗೊತ್ತಿಲ್ಲ ಅಂತ ನಾವ್ ಹೇಳ್ತಾ ಇರೋದು. ಸೂತ್ರ ಯಾರು ಬರೋದ್ರಲ್ಲ, ವೇದವ್ಯಾಸರು. ನಿಮಗೆ ಸರ್ವ ವೇದಗಳ ಜ್ಞಾನ ಇಲ್ಲ, ಎಲ್ಲ ವೇದಗಳ ಬಗ್ಗೆ ಗೊತ್ತಿಲ್ಲ, ಆದ್ರಿಂದ ಎಲ್ಲ ವೇದಗಳ ಸಮನ್ವಯ ಅಂದ್ರೆ ಎಲ್ಲ ವೇದ ಮಂತ್ರಗಳು ಯಾರ ಬಗ್ಗೆ ಹೇಳ್ತಾ ಇದೆ ಅನ್ನುವ ಸಂಬಂಧ ಜ್ಞಾನ ನಿಮಗಿಲ್ಲ ಅಂದ್ರೆ ಹಾಗಲ್ಲ. ಯಾಕೆ ನಾನು ಸರ್ವಜ್ಞ, ಮಮ ಸರ್ವಜ್ಞತ್ವೇನ, ನಾನು ಸರ್ವಜ್ಞನಾಗಿದ್ದೇನೆ, ಪರಮಾತ್ಮನಾಗಿದ್ದೇನೆ. ಎಲ್ಲವನ್ನು ತಿಳಿದಿರೋನು ಸರ್ವಜ್ಞ ಆಗ್ತಾನೆ. ಗೊತ್ತಿಲ್ಲ ಕೆಲವು ಅಂದ್ರೆ ಅವ್ನು ಸರ್ವಜ್ಞ ಹೇಗಾಗ್ಲಿಕ್ಕೆ ಸಾಧ್ಯ? ಆದ್ರಿಂದ ನಾನು ಸರ್ವಜ್ಞ, ಆದ್ರಿಂದ ಈ ಆಕ್ಷೇಪ ನನ್ನ ಬಗ್ಗೆ ಅದು ಕೂಡೋದಿಲ್ಲ. ಯಾಕೆ? ಸೂತ್ರಕಾರ
ಇದಕ್ಕೊಂದು ಅನುಮಾನ ಹೇಳಿದ್ದಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಗಮನಿಸಬಹುದು ನೀವು. ಅಲ್ಲಿ ಅಸಿದ್ಧ್ಯಾದಿ ಇತಿ ಅಂತ ಒಂದು ಪ್ರತೀಕ ಧಾರಣೆ ಮಾಡಿದ್ದಾರೆ. ಅಲ್ಲಿ ಬೋಲ್ಡ್ ಲೆಟರ್ ಅಲ್ಲಿ ಕೊಟ್ಟಿರ್ತಾರೆ. ಅದರ ಕೆಳಗಡೆಗೆ ಸೂತ್ರಕಾರ ನ ಸರ್ವವೇದ ಸಮನ್ವಯ ಜ್ಞಾನವಾನ್ ಸರ್ವವೇದ ಅಜ್ಞತ್ವ ಅಂತ ಒಂದು ಅನುಮಾನ. ಸೂತ್ರಕಾರರು ಎಲ್ಲ ವೇದಗಳ ಸಮನ್ವಯವನ್ನ ತಿಳ್ಕೊಂಡಿಲ್ಲ. ಯಾಕೆಂದ್ರೆ ಎಲ್ಲ ವೇದದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಯಾರ್ಯಾರಿಗೆ ಯಾವ್ದ್ಯಾವ್ದ್ರ ಬಗ್ಗೆ ಗೊತ್ತಿರೋದಿಲ್ವೋ ಅವರವರಿಗೆ ಆಯಾಯ ವಾಕ್ಯಗಳ ಅರ್ಥ ಗೊತ್ತಾಗಲ್ಲ, ಗೊತ್ತಿರೋದಿಲ್ಲ. ಗೊತ್ತಿದೆ ನಮ್ಗೆ ಇವೆಲ್ಲ. ಯಾರಿಗಾರು ಒಂದು ಈಗ ವಿಷ್ಣು ಸಹಸ್ರನಾಮ ಒಬ್ಬನಿಗೆ ಬಂತು, ಕಂಠಪಾಠ ಬಂದಿತ್ತು, ಅವನ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಆಗ ಅವನು ವಿಷ್ಣು ವಿಶ್ವಂ ಅದೆಲ್ಲ ಅರ್ಥಗಳೇನು ಅಂತ ಅವ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು. ಅವ್ನು ವಿಷ್ಣು ಸಹಸ್ರನಾಮನೇ ಗೊತ್ತಿಲ್ಲ, ಗೊತ್ತೇ ಇಲ್ಲ ಅಂದ್ಮೇಲೆ ಆ ವಾಕ್ಯ ಅವನ ಅರ್ಥ ಹೆಂಗ್ ಗೊತ್ತಾಗತ್ತೆ? ಸಾಧ್ಯನೇ ಇಲ್ಲ. ಆದ್ರಿಂದ ಈ ಯಾವುದರ ಬಗ್ಗೆ ಸರ್ವಥಾ ಅವನಿಗೆ ತಿಳುವಳಿಕೆನೇ ಇಲ್ಲವೋ ಅದರ ಬಗ್ಗೆ ಅರ್ಥ ತಿಳ್ಕೊಳ್ಳೋದು ಹೇಗೆ? ಸಾಧ್ಯ ಇಲ್ಲ. ಹಾಗೆ ಸೂತ್ರಕಾರರು ಕೂಡ ಈ ಎಲ್ಲ ವೇದಗಳನ್ನ ತಿಳಿದಿಲ್ಲ. ಆದ್ರಿಂದ ಎಲ್ಲ ವೇದಗಳ ಅರ್ಥ ಹೀಗೆ, ಆ ಶಬ್ದಗಳಿಗೆ ಸಂಬಂಧ ಇಲ್ಲಿ ಇದೆ ಅಂತ ಅವರು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಅನುಮಾನನೇ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಅಸಿದ್ಧಿ ಅಂತ ದೋಷ. ಈ ಅನುಮಾನಕ್ಕೆ ಅಸಿದ್ಧಿ. ನೀವು ಕಾರಣ ಕೊಟ್ಟಲ್ಲ. ಎಲ್ಲ ವೇದಗಳ ಜ್ಞಾನ ಸೂತ್ರಕಾರರಿಗೆ ಇಲ್ಲ ಅಂದಲ್ಲ, ಅದು ತಪ್ಪು. ಎಲ್ಲ ವೇದಗಳ ಜ್ಞಾನ ಸೂತ್ರಕಾರರಿಗಿದೆ, ಹಾಗಾಗಿ ವೇದಗಳನ್ನು ತಿಳಿದಿಲ್ಲ ಅಂದ್ರೆ ತಪ್ಪು. ಪರ್ವತದಲ್ಲಿ ಹೊಗೆನೇ ಇಲ್ಲ, ಏನ ಕಣ್ಣಾರೆ ಕಂಡಿದ್ದೀನಲ್ಲ. ಕಣ್ಣಾರೆ ಕಂಡ ಮೇಲೆ ಪ್ರಮಾಣ ಉಂಟು. ಚಕ್ಷುರಿಂದ್ರಿಯದಿಂದ ನೋಡ್ತಾ ಇದ್ದೀನಿ, ಕಣ್ಣಿನಿಂದ. ಧೂಮ ಕಾಣಿಸ್ತಾ ಇದೆ ಪರ್ವತದ ಮೇಲಕ್ಕೆ, ಕಾಣಿಸ್ತಾ ಇದೆ ಅಂದ್ಮೇಲೆ ಒಪ್ಲೇಬೇಕು ಬೆಂಕಿಯನ್ನ. ಬನ್ನಿ ಅಂತ ಇಷ್ಟ ಹೇಳ್ತೀವಿ. ಇಲ್ಲ ಧೂಮನೇ ಇಲ್ಲ ಅದ್ರಲ್ಲಿ, ನಾವು ಧೂಮ ಅಸಿದ್ಧ, ಅದು ಇಲ್ವೇ ಇಲ್ಲ ಅಂದ್ರೆ ಕಣ್ಣ ಕಾಣ್ತಾ ಇದೆಯಲ್ಲ. ಮತ್ತೆ ಪ್ರಮಾಣ ಸಿದ್ಧವಾದ ವಿಷಯವನ್ನ ಅಪಲಾಪ ಮಾಡ್ಲಿಕ್ಕೆ ಬರಲ್ಲ. ಪ್ರಮಾಣ ಹೇಳದ ಮೇಲೆ ಅದು ಒಪ್ಲೇಬೇಕು. ಆ ಪ್ರಮಾಣ ಇದ್ದ ಮೇಲೆ ಆ ಪ್ರತ್ಯಕ್ಷ ನೋಡಿದೀವಿ, ಕೇಳಿದೀವಿ, ಎಲ್ಲನೂ ಗೊತ್ತಾಗಿದೆ, ಆದ್ರೂ ಒಪ್ಪಬಾರದು ಅಂದ್ರೆ ಇದು ಹೇಗೆ ಸಾಧ್ಯ? ಅದು ಅಷ್ಟು ಪ್ರಮಾಣ ಇದ್ಮೇಲೆ ಒಪ್ಲೇಬೇಕು. ಅದೇ ತರಹ ಎಲ್ಲ ವೇದ ರಾಶಿಗಳನ್ನ ದೇವರು ತಿಳಿದಿಲ್ಲ ಅಂದ್ರೆ ಆಗಲ್ಲ. ತಿಳಿದಿದ್ದಾನೆ ದೇವರು, ಅದೇ ಗೊತ್ತಾಯ್ತು ನಿಮ್ಗೆ, ಅದಕ್ಕೆ ಪ್ರಮಾಣ ಇದೆ, ವೇದನೆ ಇದೆ. ಯಸ್ ಸರ್ವಜ್ಞ ಸ ಸರ್ವವಿತ್. ಅಲ್ಲಿ ವೇದವ್ಯಾಸರು ಸರ್ವಜ್ಞರು ಅಂತ ಹೇಳಿದಾರ? ಅಲ್ಲೂ ಪ್ರಶ್ನೆ ಮಾಡ್ತಾರೆ, ಯಾರು ಸರ್ವಜ್ಞನೋ ಅವನು ಸರ್ವವಿತ್. ವೇದವ್ಯಾಸರು ದೇವರು ಅಂತ ಸಿದ್ಧರಾಗಿದ್ದಾರೆ. ಆದ್ರಿಂದ ಅವರು ಎಲ್ಲ ವೇದ ವಾಕ್ಯಗಳನ್ನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ವೇದ ಮಂತ್ರಗಳಿಗೆ ಇದೇ ಅರ್ಥ ಅಂತ ಸಂಬಂಧವನ್ನು ಕೂಡ ತಿಳ್ಕೊಂಡಿದ್ದಾರೆ ಅಂತ ಇಷ್ಟು. ಹೀಗೆ ಇದರ ವಿವರಣೆಯನ್ನು ಮಾಡಿ ಮುಂದೆ ಏವಂ ಚೇತ್ ಯದಿ ಕಶ್ಚಿತ್ ಅನ್ಯ ಸೂತ್ರಕಾರವತ್ ವಿಷಯಾಂತರೇ ಗತಿ ಸಾಮಾನ್ಯಂ ಬ್ರೂಯ ತದಾ ಪುನರನಿರ್ಣಯ. ಈಗ ಏನೋ ಭಾರಿ ಬುದ್ಧಿವಂತಿಕೆ ಅಂತ ಉತ್ತರ ಕೊಟ್ರೆ ವೇದವ್ಯಾಸರಿಗೆ ಗೊತ್ತಿದೆ ಎಲ್ಲ ವೇದ ರಾಶಿಗಳು, ಹಾಗಾಗಿ ಅವರು ಒಂದ್ ಅರ್ಥ ಹೇಳ್ತಾರೆ, ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ನೋಡಿ, ಹಾಗಲ್ಲ. ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತೀವಿ, ಆ ಪ್ರಶ್ನೆ ಹೇಳಿ ನಿಲ್ಲಿಸ್ತೇನೆ. ಏನು ಪ್ರಶ್ನೆ? ಏವಂ ಚೇತ್ ಯದಿ ಕಶ್ಚಿತ್ ಅನ್ಯ. ಅಲ್ಲ, ನೀವು ವೇದವ್ಯಾಸರು ಹೀಗೆ ಒಂದ್ ನಿರ್ಣಯ ಮಾಡ್ಕೊಟ್ರು, ಅವರೊಂದು ಅರ್ಥ ಹೇಳಿದ್ರು ಇಡೀ ಉಪನಿಷತ್ತು ವೇದಗಳಿಗೆ, ಆದ್ರಿಂದ ಅವ್ರ ಅರ್ಥ ತಗೊಳ್ಬೇಕು ನೀವ್ ಹೇಳ್ತೀರಿ. ಸೂತ್ರಕಾರ ತರ ಇನ್ನೊಬ್ಬ ಯಾರೋ ಬಂದು ಹೇಳ್ದ ಅನ್ಕೊಳ್ಳಿ, ನಾನು ಇನ್ನೊಂದ್ ಕಡೆ ಗತಿ ಸಾಮಾನ್ಯ ಹೇಳ್ತೀನಿ, ಈ ಎಲ್ಲ ವೇದ ರಾಶಿಗಳಿಗೆ ಈ ಉಪನಿಷತ್ತುಗಳಿಗೆ ಇದೇ ತಾತ್ಪರ್ಯ, ಇದೇ ಅರ್ಥ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಆಗ ಮತ್ತೇನಾಯ್ತು? ಆಗ ಇದು ಮತ್ತೆ ಮೆಸೇಜ್ ಹಾಕಿ ಪಾಠದ ರೆಕಾರ್ಡ್ ಬಗ್ಗೆ ಏನೋ ಹಾಕಿದ್ರಿ, ಮತ್ತೆ ಆಮೇಲೆ ಗ್ರೂಪ್ ಅಲ್ಲಿ ಹಾಕಿ, ಅದು ಗೊತ್ತಾಗ್ಲಿಲ್ಲ. ಇಲ್ಲಿ ಸೂತ್ರಕಾರರ ತರ ಮತ್ತೊಬ್ಬ ವ್ಯಕ್ತಿ ಇದ್ರೆ ಆ ಮತ್ತೊಬ್ಬ ವ್ಯಕ್ತಿ ತಾನು ಒಂದ್ ವಿಷಯ ಹೇಳ್ತಾನೆ. ಸೂತ್ರಕಾರ ವೇದವ್ಯಾಸರಿಂದ ವಿರುದ್ಧವಾಗಿ ಒಂದ್ ವಿಷಯ ಹೇಳ್ತಾನೆ, ವೇದವ್ಯಾಸರು ಒಂದ್ ವಿಷಯ ಹೇಳ್ತಾರೆ. ಮತ್ತೆ ಈಗ ನಿಶ್ಚಯ ಮಾಡ್ಕೊಳ್ಳೋದು ಹೇಗೆ? ಎಲ್ಲ ವೇದ ರಾಶಿಗಳು ಇದೇ ಅರ್ಥವನ್ನು ಹೇಳುತ್ತೆ, ಇದೇ ಅರ್ಥವನ್ನು ಹೇಳಿಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು? ಇದು ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ತೀರ್ಮಾನ ಆಗ್ಲಿಲ್ವಲ್ಲ, ವೇದವ್ಯಾಸರೇನೋ ಹೇಳಿದ್ರು, ಅದು ಅವ್ರ ತರ ಇನ್ನೊಂದು ಹೇಳ್ಬಿಟ್ರೆ ಏನ್ ಮಾಡೋದು ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತು. ಆ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಕೊಡ್ತಾರೆ ಮುಂದೆ. ಅದೇನು ಉತ್ತರ ಕೊಡ್ತಾರೆ ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣರಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. PDF ನೋಡಿದಾರೆ, ಬಂತು ಅಲ್ಲಿ ಮೆಸೇಜ್ ಕಳಿಸ್ತಾರೆ. ಆಚಾರ್ಯ ನಮಸ್ಕಾರ. ಆಚಾರ್ಯ